ಶ್ರೀ ಗುರು ಬಸವಲಿಂಗ ರೂಪಾಯ ನಮಃ ಶಿವಾಯ. ಶ್ರೀ ಬಸವ ವಾಹಿನಿಯ ಎಲ್ಲ ಕೇಳುಗರಿಗೆ ಸತ್ಯಮೇಧಾವಿ ಮಾಡುವ ಶರಣು ಶರಣಾರ್ಥಿಗಳು. ಆರೋಗ್ಯ ಆಧ್ಯಾತ್ಮ ಮಾಲಿಕೆಯ ಅಡಿಯಲ್ಲಿ ನಾವು ನಮ್ಮ ಅಂಗೈನಲ್ಲೇ ನಮ್ಮ ಆರೋಗ್ಯವಿರುವುದರ ಕುರಿತು ಚಿಂತನೆ ಮಾಡ್ತಾ ಬಂದಿದ್ದೇವೆ. ನಮ್ಮ ಭಾವನಾ ಪ್ರಪಂಚವನ್ನು ನಾವು ಹೇಗೆ ಸಮತೋಲನದಲ್ಲಿ ಇಟ್ಕೋಬೇಕು ಅನ್ನೋದನ್ನು ಕಳೆದ ಸಂಚಿಕೆಯಲ್ಲಿ ನಾವು ಕೇಳಿದ್ವಿ. ಒಂದು, ನಾಭಿ ಕೇಂದ್ರವನ್ನು ಸರಿ ಮಾಡ್ಕೊಳ್ಳೋದು. ಎರಡನೇದು, ನಮ್ಮ ಸ್ಪೈನಲ್ ಕಾರ್ಡ್ನ ಸಮತೋಲನಗೊಳಿಸೋದು. ಆಮೇಲೆ ಈಗ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಿಮ್ಮ ಅಂಗೈ, ಅದು ಎಡಗೈ ಆಗಿರಬಹುದು, ಬಲಗೈ ಆಗಿರಬಹುದು. ನಮ್ಮ ಇಡೀ ದೇಹದ ಎಲ್ಲ ಅಂಗಾಂಗಗಳ ನರಕೊಣೆಗಳು ನಮ್ಮ ಅಂಗೈನಲ್ಲೇ ಕೊನೆಯಾಗ್ತಿರ್ತವೆ. ನಿಮ್ಮ ದೇಹದ ಯಾವುದೇ ಅಂಗದಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದರೆ, ಈಗ ಮನೆಯಲ್ಲಿ ಎಲೆಕ್ಟ್ರಿಕ್ ಸರ್ಕಿಟ್ ಇರುತ್ತೆ, ಏನಾದರೂ ಅಪ್ಲಯನ್ಸಸ್ ಕೆಲಸ ಮಾಡೋದನ್ನು ನಿಲ್ಲಿಸಿದಾಗ ನಾವು ಸ್ವಿಚ್ ಬೋರ್ಡ್ನ ನೋಡ್ತೀವಿ, ಅಲ್ಲೇನಾದರೂ ಫ್ಯೂಸ್ ಹೋಗಿದೆಯಾ ಅಂತ. ಹಾಗೆ ನಮ್ಮ ದೇಹದ ಎಲ್ಲ ಒಳ ಅಂಗಗಳ ಸ್ವಿಚ್ ಬೋರ್ಡ್, ಫ್ಯೂಸ್ ಎಲ್ಲಿರುತ್ತಂತಂದರೆ ಅದು ನಮ್ಮ ಅಂಗೈನಲ್ಲಿರುತ್ತೆ. ಹಾಗಾದರೆ ಆ ಫ್ಯೂಸ್ ಪಾಯಿಂಟ್ಸ್ ಎಲ್ಲಿದೆ ಅಂತ ಗೊತ್ತಾದರೆ ಅದನ್ನು ನಾವು ಸರಿಪಡಿಸ್ಕೊಂಡ್ರೆ ನಮ್ಮ ದೇಹದಲ್ಲಿರುವಂತಹ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಅಂತ. ಈಗ ನೋಡೋಣ. ಇಲ್ಲಿ ನಾನು ತೋರಿಸಿದ ಹಾಗೆ ನಿಮ್ಮ ಅಂಗೈನಲ್ಲಿ ಅದನ್ನು ಗೊತ್ತು ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸಮಸ್ಯೆ ಬಂದಾಗ ನಾನು ಹೇಳಿದ ಹಾಗೆ ಮಾಡಿ ಪರಿಹಾರನ ಕಂಡುಕೊಳ್ಳಿ. ಇದಕ್ಕಾಗಿ ನಾವು ಕೆಲವು ಉಪಕರಣಗಳನ್ನ ಬಳಸ್ತೇವೆ. ಇದು ಥಂಬ್ ಅಂತ. ಇದನ್ನು ಹೀಗೆ ಹೆಬ್ಬೆರಳಿಗೆ ಹಾಕಿಕೊಳ್ಬೇಕು. ಇದನ್ನು ಹೀಗೆ ಹೆಬ್ಬೆರಳಿಗೆ ಹಾಕೋಬೇಕು. ಇಲ್ಲಿ ಪ್ರೆಷರ್ ಪಾಯಿಂಟ್ಸ್ ಇರುತ್ತೆ, ಅಂದರೆ ಇದು ಮೊಂಚಾಗಿರುತ್ತೆ, ಸ್ವಲ್ಪ ಚೂಪಾಗಿರುತ್ತೆ. ಹೀಗೆ ಪ್ರೆಷರ್ ಹಾಕಿದರೆ ಅದು ಚುಚ್ಚುತ್ತೆ ಹೀಗೆ. ಇದೊಂದು ಉಪಕರಣ, ಇದನ್ನು ಥಂಬ್ ಅಂತ ಕರಿತೀವಿ. ಇನ್ನೊಂದು ರಿಂಗ್ ಅಂತ. ಈ ರಿಂಗ್ ಹಾಗೂ ಥಂಬ್ಗಳನ್ನು ಬಳಸಿ ನಮ್ಮ ಅಂಗೈನಲ್ಲಿ ಇರುವಂತಹ ನರಕೊಣೆಗಳು, ಫ್ಯೂಸ್ ಪಾಯಿಂಟ್ಸ್ನ ಗೊತ್ತು ಮಾಡಿಕೊಂಡು ಸರಿ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಿಮ್ಮ ಅಂಗೈಯನ್ನು ನೀವು ನೋಡ್ಕೊಳ್ಳಿ. ಇದು ಹೆಬ್ಬೆರಳು, ತೋರ್ಬೆರಳು, ನಡುವಿನ ಬೆರಳು, ಉಂಗುರು ಬೆರಳು, ಕಿರಿಬೆರಳು ಅಂತ. ಇದು ನಿಮ್ಮ ತಲೆಭಾಗ. ಹೆಬ್ಬೆರಳಿನ ಮೇಲ್ಭಾಗ ಇದೆಯಲ್ಲ, ಅಂಗುಷ್ಟಾಗ್ರ, ಇದನ್ನು ತಲೆಭಾಗಕ್ಕೆ ಸಂಬಂಧಿಸಿದಂತಹ ಒಂದು ಫ್ಯೂಸ್ ಪಾಯಿಂಟ್ಸ್ ಎಲ್ಲ ಇನ್ನಿರುತ್ತೆ, ಗೊತ್ತಾಯ್ತಲ್ವಾ? ಆಮೇಲೆ ಈ ಹೆಬ್ಬೆರಳಿನ ಈ ಗಿಣ್ಣ ಅಥವಾ ಗಂಟು, ಇಲ್ಲಿಂದ ಕೆಳಗಿನ ಭಾಗ ಇದೆಯಲ್ಲ, ಇದಿಷ್ಟು ನಿಮ್ಮ ಕುತ್ತಿಗೆಗೆ ಸಂಬಂಧಿಸಿರೋದು. ನೋಡಿ, ಇದು ಕುತ್ತಿಗೆಯ ಹಿಂಬದಿ. ಹೀಗೆ ಹಿಡ್ಕೊಂಡ್ರೆ ಇದು ಬಲಬದಿ, ಇದು ಎಡಬದಿ, ಕತ್ತಿನ ಮುಂಭಾಗ. ಹಾಗೆಯೇ ತಲೆಯ ಹಿಂಬದಿ, ತಲೆಯ ಮುಂಬದಿ, ಬಲಬದಿ, ಎಡಬದಿ. ಹಾಗಾದರೆ ಈಗ ತಲೆನೋವು ಬಂದರೆ ಈ ಹೆಬ್ಬೆರಳಿಗೆ ನಾವು ಮೊರೆ ಹೋಗಬೇಕು. ಈ ಹೆಬ್ಬೆರಳಿಗೆ ರಿಂಗ್ನಿಂದ ಹೀಗೆ
ಹೀಗೆ ಕೆಳಗಿನಿಂದ ಮೇಲೆ ಬಂದರೆ 1, ಮೇಲಿನಿಂದ ಕೆಳಗೆ ಹೋಗಿ ಕೆಳಗಿನಿಂದ ಮೇಲೆ ಹೀಗೆ ಬಂದರೆ ಇದನ್ನು 1 ಅಂತ ಕರಿತೀವಿ. ಹಾಗೆ ಒಂದು 10 ಸಲ ಮಾಡ್ಬೋದು. ಈ ರಿಂಗ್ ಇದೆಯಲ್ಲ, ಇದು ಅಕ್ಯುಪ್ರೆಷರ್ ಮಾಡುತ್ತೆ. ಈ ಅಕ್ಯುಪ್ರೆಷರ್ನಿಂದ ಅದುಮಲ್ಪಡುವಂತಹ ನರಗಳು ಏನಾಗ್ತವೆ ಅಂತಂದರೆ, ಅಲ್ಲೆಲ್ಲಾದರೂ ಫ್ಯೂಸ್ ಆಫ್ ಮಾಡ್ಕೊಂಡು ಕೂತಿದ್ರೆ ಮತ್ತೆ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಎಷ್ಟು ಸರಳವಾಗಿದೆ ನೋಡಿ. ತಲೆನೋವು ಬಂದರೆ ಸುಮ್ಮನೆ ಒಂದು 10 ಬಾರಿ ಈ ರಿಂಗ್ನಿಂದ ಹೀಗೆ ಕೆಳಗೆ ಮೇಲೆ ಆಡಿಸ್ಕೊಂಡು ಬಿಟ್ಟರೆ ತಲೆನೋವು ವಾಸಿ ಆಗಿಬಿಡತ್ತೆ. ಇದರಲ್ಲಿ ಹಿಂಬದಿಯಲ್ಲಿದ್ದರೆ ಸ್ವಲ್ಪ ಹೀಗೆ ಆಡಿಸುವಾಗ ಹಿಂಬದಿಗೆ ಸ್ವಲ್ಪ ಪ್ರೆಷರ್ ಹಾಕಿಬಿಡಿ. ನಿಮ್ಮ ಕೈನಿಂದ ಪ್ರೆಷರ್ ಹಾಕಿಬಿಟ್ಟು ಹೀಗೆ ಹೀಗೆ ಮಾಡಿ ಅಷ್ಟೇ. ಕತ್ತಿನ ಹಿಂಬದಿ ಇದ್ದರೆ ಹಿಂಬದಿ ಈ ಕೆಳಗೆ ಬರುವಾಗ ಈ ಕತ್ತಿನ ಹಿಂಬದಿಗೆ ಸ್ವಲ್ಪ ಪ್ರೆಷರ್ ಹಾಕಿಬಿಟ್ಟು ಹೀಗೆ ಮಾಡಿ. ಅಥವಾ ಎಲ್ಲಾದರೂ ನಿಮಗೆ ತುಂಬ ನೋವು ಅನ್ನಿಸ್ತು ಅಂತ ಇಟ್ಕೊಳ್ಳಿ. ಹೀಗೆ ಮಾಡುವಾಗ ಒಂದು ಭಾಗಕ್ಕೆ ನೋವು ಅಂತ ಅನಿಸಿದರೆ ಆ ಭಾಗಕ್ಕೆ ಸ್ವಲ್ಪ, ಈ ಭಾಗಕ್ಕೆ ನೋಯ್ತಾ ಇದೆ ಅಂತಂದರೆ ಆ ಭಾಗಕ್ಕೆ ಸ್ವಲ್ಪ ಹೆಚ್ಚು ಹೆಚ್ಚು ಪ್ರೆಷರ್ ಮಾಡಿ. ಹೀಗೆ ಹೆಚ್ಚು ಪ್ರೆಷರ್ ಮಾಡಿ. 1, 2, 3, 4 ಹಿಂಗೆ 10-20 ಸತಿ ಮಾಡೋಷ್ಟೊತ್ತಿಗೆ ನಿಮ್ಮ ತಲೆನೋವು ಮಾಯ ಆಗಿರುತ್ತೆ. ಈಗ ತಲೆ ಬಗ್ಗೆ ಗೊತ್ತಾಯ್ತಲ್ವಾ? ತಲೆ, ಕತ್ತು. ಇವನ್ ಸ್ಪಾಂಡಿಲೈಟಿಸ್ ಆದವರು ಕೂಡ ಈ ಭಾಗಕ್ಕೆ ಈ ಉಂಗುರನಿಂದ ಆಡಿಸ್ಕೊಳ್ಳೋದ್ರಿಂದ ಬಹುತೇಕ ಸಮಸ್ಯೆ ಪರಿಹಾರ ಆಗುತ್ತೆ. ಈಗ ನೋಡಿ, ಮಿಕ್ಕ 4 ಬೆರಳುಗಳು ಏನು ಹೇಳ್ತವೆ? ಇದನ್ನು ಹೀಗೆ ಹಿಡಿತೀನಿ ನೋಡಿ. ಈ ಬೆರಳು ಹೀಗೆ ಹಿಡಿತೀನಿ. ಇಲ್ಲಿ ನೋಡಿ, ಹೇಗನ್ಸುತ್ತೆ ನಿಮಗೆ ನೋಡಿದಾಗ? ಹೀಗೆ ನೋಡಿ, ಒಂದು ಪ್ರಾಣಿ ಥರ ಅನ್ನಿಸ್ತಾ ಇಲ್ವಾ? ನೋಡಿ, ಕೆಳಗಿನವು 2 ಕಾಲು ಥರ ಹೀಗೆ ಆಡ್ತಾ ಇದೆ ಅಲ್ವಾ? ಇದು ಮೇಲೆ, ಇದು ತಲೆ ಅಲ್ವಾ? ಈಗ ಇದು ಏನು ಹೇಳುತ್ತೆ ಅಂತಂದರೆ, ಇದು ನಿಮ್ಮ ತಲೆ ಅಲ್ವಾ? ಇವೆರಡು ನಿಮ್ಮ ಕೈಗಳು, ಇವೆರಡು ನಿಮ್ಮ ಕೈಗಳು, ಇವೆರಡು ನಿಮ್ಮ ಕಾಲುಗಳು. ತೋರ್ಬೆರಳು, ಕಿರಿಬೆರಳು ನಿಮ್ಮ ಕೈಗಳು, ಹೌದಾ? ಆಮೇಲೆ ಇದು ನಡುವಿನ ಬೆರಳು, ಉಂಗುರ ಬೆರಳು ನಿಮ್ಮ ಕಾಲುಗಳು. ಇವೆರಡು ಕಾಲು, ಇವೆರಡು ಕೈ, ಇದು ನಿಮ್ಮ ತಲೆ. ಹೀಗೆ, ಹೌದಾ? ತಲೆ, ಕುತ್ತಿಗೆ, ಕಾಲು, ಕೈಗಳು. ಹಾಗಾದರೆ ಬನ್ನಿ, ಮಂಡಿ ನೋವಾಯ್ತಾ? ಅಥವಾ ಮೀನಖಂಡಗಳಲ್ಲಿ ನೋವಿದೆಯಾ? ಏನು ಮಾಡೋದು? ನಿಮ್ಮ ಕೈ, ಈ ಮಧ್ಯದ 2 ಬೆರಳುಗಳನ್ನು ನಿಮ್ಮ ಕಾಲುಗಳು ಅಂತ ಹೇಳಿದ್ದೇನೆ ಅಲ್ವಾ? ಈ ಕಾಲುಗಳು ಅಂದರೆ ಇದು ಪಾದ, ಕೆಳಗಿನ ಭಾಗ ಇದು ಪಾದ, ನಡುವಿನ ಭಾಗ ಮೀನಖಂಡಗಳು, ಇದು ಮೀನಖಂಡ. ಇಲ್ಲಿಂದ ಹಿಡಿದು ಇಲ್ಲಿಯವರೆಗೂ ಪಾದ, ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಮೀನಖಂಡ. ಇದರ ಮೇಲ್ಭಾಗ ತೊಡೆ, ತೊಡೆ, ಮೀನಖಂಡ, ಪಾದಗಳು. ಹಾಗಾದರೆ ನಿಮ್ಮ ದೇಹದ ಯಾವ ಭಾಗದಲ್ಲಿ ನೋವಿದೆಯೋ ಆ ಭಾಗನ ಗಮನದಲ್ಲಿ ಇಟ್ಕೊಂಡು ಅಲ್ಲಿ ಸ್ವಲ್ಪ ಮೃದುವಾಗಿ ಪ್ರೆಷರ್ ಹಾಕ್ತಾ ಈ ರಿಂಗ್ನ ಆಡಿಸ್ಕೊಂಡ್ಬಿಡಿ. ಎಲ್ಲಿ ಅಂತ ಗೊತ್ತಿಲ್ಲ, ಇಡೀ ಕಾಲು ನೋಯ್ತಾ ಇದೆ, ಸುಮ್ಮನೆ ಹೀಗೆ ಮಾಡ್ಕೊಳ್ತಾ ಇರಿ. ಹೀಗೆ ಹೀಗೆ ಒಂದು 10 ಬಾರಿ ಮಾಡ್ಕೊಳ್ಳೋಷ್ಟರಲ್ಲಿ ನಿಮಗೆ ಹಾಯ್ ಅನಿಸುತ್ತೆ. ಇದು ನಿಮ್ಮ ಬಲಗಾಲು, ಇದು ನಿಮ್ಮ ಎಡಗಾಲು. ಈಗ ಕೈ ನೋವಿದೆ, ತುಂಬ ಬರೆದು ಈ ಕಣಕೈನಲ್ಲಿ ನೋವು ಬರ್ತಾ ಇದೆ, ರಿಸ್ಟಲ್ಲಿ. ಇಲ್ಲ ಆಟ ಆಡಿ ಆಡಿ ಮೊಣಕೈನಲ್ಲಿ ನೋವು ಬರ್ತಾ ಇದೆ.
ಕೆಲಸ ಮಾಡಿ ಮಾಡಿ ಭುಜಗಳಲ್ಲಿ ನೋವು ಬರ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ, ಹೀಗೆ ಇವೆರಡು ನಿಮ್ಮ ಕೈಗಳು ನೋಡಿ ಇಲ್ಲಿ. ಹಾಂ ನೋಡಿ, ಇವೆರಡು ಬೆರಳುಗಳು ನಿಮ್ಮ ಕೈಗಳು. ಈ ಮೇಲಿನ ಭಾಗ ಇದು ಭುಜ, ತೋಳು, ಮೊಣಕೈ, ಕಣಕೈ, ಅಂಗೈ. ಹಾಗೆಯೇ ಇದು ಬಲಗೈ ಆದರೆ ಇದಿಷ್ಟು ಕಿರಿಬೆರಳು ಎಡಗೈ. ಇದರಲ್ಲೂ ಅಷ್ಟೇ, ಇದು ನಿಮ್ಮ ಅಂಗೈ, ಮೊಣಕೈ, ತೋಳುಗಳು ಮತ್ತು ಭುಜ. ಹೀಗೆ ಈ ರಿಂಗ್ನ ಉಪಯೋಗ ಮಾಡಿಬಿಟ್ಟು ಎಲ್ಲಿ ನೋವಿದೆ ಅಲ್ಲಿ ಪ್ರೆಷರ್ ಹಾಕ್ತಾ ಅಥವಾ ಸುಮ್ಮನೆ ಮೇಲಿನಿಂದ ಕೆಳಗೆ ಹೀಗೆ ಆಡಿಸ್ಕೊಳ್ತಾ ಇದ್ದರೆ ಏನಾಗುತ್ತೆ, ಕೈ ನೋವುಗಳು ಮಾಯ ಆಗಿಬಿಡತ್ತೆ. ಚೆನ್ನಾಗಿದೆ ಅಲ್ವಾ? ಎಷ್ಟು ಸುಲಭ. ನಿಮಗೆ ನೋವು ಅಂತಲ್ಲ, ದಣಿವಾಗಿದ್ರೂ ಕೂಡ ಕಡಿಮೆ ಆಗುತ್ತೆ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಯಾವುದೇ ಕೆಲಸ ಮಾಡಲಿ ದೇಹ ದಣಿಯುತ್ತೆ. ನಾನು ದಣಿವೇ ಇಟ್ಕೊಂಡು ಅಪ್ಪ ದಣಿವಾಗಿದೆ ಅಂತ ಮಲ್ಕೊಂಡ್ಬಿಟ್ರೆ ಆ ದಣಿವಿನ ತೆಗೆದುಹಾಕೋಕ್ಕೆ ನಿದ್ರೆ ಕೆಲಸ ಮಾಡಬೇಕಾಗತ್ತೆ. ಆದರೆ ನಿದ್ರೆನಲ್ಲಿ ತುಂಬ ಬೇರೆ ಕೆಲಸಗಳು ಮಾಡಬೇಕಾಗಿರುತ್ತೆ. ಶರೀರ ಅಂದರೆ ಸಣ್ಣ ಪುಟ್ಟ ದುರಸ್ತಿ ಕೆಲಸ ಮಾಡಬೇಕಾಗಿರುತ್ತೆ. ಆಮೇಲೆ ಸತ್ತ ಜೀವಕೋಶಗಳನ್ನ ಹೊರಗೆ ಹಾಕಿ ಹೊಸ ಹೊಸ ಜೀವಕೋಶಗಳನ್ನ ಹುಟ್ಟಿಸ್ಬೇಕಾಗಿರುತ್ತೆ. ಇದೆಲ್ಲ ಕೆಲಸ ಮಾಡಬೇಕು ಶರೀರ. ಆದರೆ ನೀವು ಬರೀ ಆ ದಣಿವು ಹೊರಗೆ ಹಾಕೋದಕ್ಕೆ ಅದಕ್ಕೆ ಕೆಲಸ ಕೊಟ್ಬಿಟ್ರೆ ಈ ಎಲ್ಲ ಕೆಲಸ ಬಾಕಿ ಉಳಿದ್ಬಿಡುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ದಣಿವನ್ನು ಹೊರಗೆ ಹಾಕಿಬಿಟ್ಟು ಆಮೇಲೆ ಮಲ್ಕೊಂಡ್ರೆ ಅದು ಮತ್ತೆ ಇನ್ನೂ ಸೂಕ್ಷ್ಮ ಕೆಲಸಗಳನ್ನು ಮಾಡುತ್ತೆ. ಹಾಗಾದರೆ ನೋಡಿ, ಇದು ಒಂದು ರಿಂಗ್ನ ಬಳಸುವಂತಹ ವಿಧಾನ. ನಿಮ್ಮ ಕೈನ ಈ 5 ಬೆರಳುಗಳು, ಅದೇ ರೀತಿ ಈ ಕೈನ 5 ಬೆರಳುಗಳು, ಒಟ್ಟು 10 ಬೆರಳುಗಳಿಗೆ ರಿಂಗ್ನಿಂದ ಆಡಿಸಿಕೊಳ್ಳುವುದು. ಒಂದೊಂದು ಬೆರಳಿಗೆ 10 ಬಾರಿ ಇದನ್ನು ನೀವು ಮಾಡಿ. ಆಮೇಲೆ ಇದು ಒಂದು ಇನ್ಸ್ಟ್ರೂಮೆಂಟ್, ಇದನ್ನು ಥಂಬ್ ಅಂತ ಕರಿತೀವಿ. ಈ ಥಂಬ್ನಿಂದ ನಾಭಿ ಕೇಂದ್ರದಿಂದ ಶುರು ಮಾಡೋದು, ಮಧ್ಯ ಕೇಂದ್ರದಿಂದ ಶುರು ಮಾಡೋದು. ಹೀಗೆ ನೋಡಿ, ಹಾಂ ಕಾಣಿಸುತ್ತಲ್ವಾ? ಹೀಗೆ ಹೀಗೆ ಮಾಡಿಬಿಟ್ಟು ಪಕ್ಕ ದೂರ ದೂರ ಹಿಂಗೆ ಕೈ ಎತ್ತಬಾರ್ದು, ಹೀಗೆ ಮಾಡಬಾರ್ದು. ಇಲ್ಲಿ ಶುರು ಮಾಡಿದರೆ ಹತ್ರ ಕೈ ಎತ್ತಬೇಕು. ಹೀಗೆ ರೌಂಡ್ 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 ಪ್ರೆಷರ್ ಹಾಕ್ತಾ ಬರಬೇಕು. ಚುಚ್ಚುವುದು ಅಂತ ಹೇಳ್ತೀವಿ ನಾವು ಇದನ್ನು. ಒತ್ತುವುದು ಮತ್ತು ಚುಚ್ಚುವ ಹಾಗೆ ಒತ್ತುವುದು. ಸ್ವಲ್ಪ ನವೆ ಆಗಬೇಕು. ಈ ನೋವಿನಿಂದ ಇಡೀ ದೇಹದ ನೋವು ವಾಸಿಯಾಗುತ್ತೆ. ಇದು ಸೈನ್ಸ್. ಇಲ್ಲಿ ಸ್ವಲ್ಪ ನೋವು ಮಾಡಿದರೆ ಇಡೀ ಶರೀರದ ನರಗಳ ಎಲ್ಲ ನೋವುಗಳು ಮಾಯವಾಗುತ್ತದೆ. ಹೀಗೆ ಹತ್ರ ಕೈ ಎತ್ತುತ್ತಾ ಪ್ರೆಷರ್ ಮಾಡ್ತಾ ಬರಬೇಕು ಮತ್ತು ಫೀಲ್ ಮಾಡಬೇಕು. ಈಗ ನಾನು ಕಾಲುಗಳ ಭಾಗದಲ್ಲಿ ಉಪಚಾರ ಕೊಡ್ತಾ ಇದ್ದೇನೆ ಅಂತ ಭಾವನಾತ್ಮಕವಾಗಿ ನೀವು ಅದರ ಜೊತೆಗೆ ಹೋದರೆ ಅದಿನ್ನೂ ಚೆನ್ನಾಗಿ ಕೆಲಸ ಕೊಡುತ್ತೆ. ಹೀಗೆ 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 ಇಲ್ಲಿ ನೋಡಿ, ಮುಖ್ಯವಾಗಿ ಇಲ್ಲಿ ತಿಳ್ಕೊಬೇಕಾಗಿದ್ದು ಇದು ನಾಭಿ ಅಂತ ಹೇಳಿದೆ. ಇದ್ರ ಸುತ್ತಮುತ್ತ ಎಲ್ಲ ಕರಳಿದೆ, ದೊಡ್ಡ ಕರಳು, ಸಣ್ಣ ಕರಳು ಹಾಗೆ. ಆಮೇಲೆ ಇಲ್ಲಿ ನಿಮ್ಮ ಪ್ಯಾಂಕ್ರಿಯಾಸ್, ಶುಗರ್ಗೆ ಸಂಬಂಧಿಸಿರೋ ಹಾಗೆ 1, 2, 3 ಹೀಗೆ ಪಾಯಿಂಟ್ ಬರುತ್ತೆ. ಇನ್ನು ಈ ಭಾಗ ಇದೆಯಲ್ಲ, ಇದಿಷ್ಟು ಭಾಗ ಕಿವಿಗೆ ಸಂಬಂಧಿಸಿರೋದು. ಇದಿಷ್ಟು ಭಾಗ ಇದೆಯಲ್ಲ, ಕಣ್ಣುಗಳಿಗೆ ಸಂಬಂಧಿಸಿರೋದು. ಇನ್ನು ನಿಮ್ಮ ಎಡಗೈನ ಈ ಭಾಗ ಇದೆಯಲ್ಲ, ಈ ಗೆರೆ ಕೆಳಗಿರೋ ಭಾಗ, ಇದು ನಿಮ್ಮ ಹೃದಯಕ್ಕೆ ಸಂಬಂಧಿಸಿರೋದು. ಅದು ಬಲಗೈ ಆದರೆ ಲಿವರ್ಗೆ ಸಂಬಂಧಿಸಿರುತ್ತೆ. ಇಷ್ಟು ತಿಳ್ಕೊಂಡ್ಬಿಟ್ಟು ಸುಮ್ಮನೆ ಹೀಗೆ ಪ್ರೆಷರ್ ಮಾಡ್ತಾಯಿರಿ. ಇಲ್ಲಿ ನೋಡಿ, ಹೆಬ್ಬೆರಳಿನ ಅಂಚಿನಿಂದ ಹೀಗೆ ಬಂದರೆ ಇದನ್ನ ಲಂಗ್ಸ್ ಮೆರಿಡಿಯನ್ ಅಂತ ಕರಿತೀವಿ. ಇನ್ನು ಹೀಗೆ ಬಂದರೆ, ಕಿರುಬೆರಳಿನ ಅಂಚಿನಿಂದ ಹೀಗೆ ಬಂದರೆ, ಹೀಗೆ ಕೆಳಗೆ ಬಂದರೆ ಇದನ್ನ ಹಾರ್ಟ್ ಮೆರಿಡಿಯನ್ ಅಂತ ಕರಿತೀವಿ. ಅದಕ್ಕೆ
ಈ ಕಿರಿಬೆರಳಿನಿಂದ ಹೀಗೆ ಕೆಳಗೆ ಬಂದಾಗ ಇಲ್ಲಿ ಕಿರಿಬೆರಳಿನ ಕೊನೆ ಇದೆಯಲ್ಲ, ಈ ಅಂಗೈನ ಕೊನೆ ಇದೆಯಲ್ಲ, ಕಿರಿಬೆರಳು ಬದಿಗೆ ಅಂಗೈನ ಕೊನೆ, ಈ ಪಾಯಿಂಟ್ ಇದೆಯಲ್ಲ, ಇದು ಬಿ ಪಿ ಪಾಯಿಂಟ್. ನೋಡಿ, ಗೊತ್ತು ಮಾಡ್ಕೊಳ್ಳಿ. ಕಾಣಿಸುತ್ತಾ? ಕಿರಿಬೆರಳಿನ ಈ ಹೃದಯದ ನಾಡಿ ಇಲ್ಲಿ ಈ ಕೊನೆ, ಹಾಗೆಯೇ ನಾವು ಇಲ್ಲಿ ಪಲ್ಸ್ ನೋಡ್ತೀವಲ್ವಾ, ಈ ಭಾಗ ಇದು ಒಂದು ಪಾಯಿಂಟು, ಇದು ಒಂದು ಪಾಯಿಂಟು. ಇಲ್ಲಿ ಪ್ರೆಸ್ ಮಾಡ್ಕೊಳ್ಳೋದು, ಒಂದು 100 ಬಾರಿ ಪ್ರೆಸ್ ಮಾಡಿ, ಅಥವಾ 1 ನಿಮಿಷದಲ್ಲಿ ಮುಗಿದೋಗ್ಬಿಡತ್ತೆ. ಇಲ್ಲಿ 100 ಬಾರಿ, ಇಲ್ಲಿ 100 ಬಾರಿ. ಇದರಿಂದ ನಿಮ್ಮ ಬಿ ಪಿ ಕಂಟ್ರೋಲಲ್ಲಿ ಬರುತ್ತೆ. ಮತ್ತು ನಿಮ್ಮ ಇಡೀ ದೇಹ ವ್ಯವಸ್ಥೆಯ ರೋಗ ಪ್ರತಿರೋಧಕ ಶಕ್ತಿ ಅಂತ ಒಂದಿರುತ್ತೆ. ನಮಗೆ ಗೊತ್ತಿರೋದು ರಕ್ತನಾಳಗಳು ಮತ್ತು ಅದನ್ನು ಪಂಪ್ ಮಾಡುವಂಥ ಹೃದಯ. ಆದರೆ ನಮ್ಮ ದೇಹದೊಳಗೆ ರಕ್ತನಾಳಗಳ ಹಾಗೆ ದುಗ್ಧರಸನಾಳಗಳು ಕೂಡ ಹರಡಿಕೊಂಡಿದ್ದಾವೆ. ರಕ್ತನಾಳಗಳ ಬಲೆ ಹೇಗಿದೆಯೋ ಹಾಗೆಯೇ ದುಗ್ಧರಸನಾಳಗಳ ಬಲೆ ಕೂಡ ಇದೆ. ಆದರೆ ಆ ದುಗ್ಧರಸವನ್ನು ಪಂಪ್ ಮಾಡೋದಕ್ಕೆ ಹೃದಯದಂತಹ ಯಾವುದೇ ಉಪಕರಣ ಇಲ್ಲ. ರಕ್ತ ಆದರೆ ಹೃದಯ ಪಂಪ್ ಮಾಡುತ್ತೆ, ಎಲ್ಲ ಕಡೆಗೂ ರಕ್ತ ಸಂಚಾರ ಆಗುತ್ತೆ. ಆದರೆ ದುಗ್ಧರಸವನ್ನು ಪಂಪ್ ಮಾಡೋಕ್ಕೆ ಹೃದಯ ಅಂತ ಇಲ್ಲ. ಹಾಗಾದರೆ ಅದು ನಮ್ಮ ಮೈ ತುಂಬ ಹರಿದಾಡಿದರೆ ಮಾತ್ರ ನಮಗೆ ರೋಗ ಪ್ರತಿರೋಧಕ ಶಕ್ತಿ ಇರುತ್ತೆ. ಇಮ್ಯುನಿಟಿ ಅಂತ ಹೇಳ್ತೀವಿ ನಾವು. ಇಮ್ಯೂನ್ ಪವರ್ ಅಂದರೆ ಆಪತ್ತಿಗಳನ್ನು, ವೈರಸ್ ಅಟ್ಯಾಕ್ಸ್, ಬ್ಯಾಕ್ಟೀರಿಯಾ ಅಟ್ಯಾಕ್ಸ್, ಹೊರಗಡೆಯಿಂದ ಬರುವಂಥ ಸೋಂಕುಗಳನ್ನು, ವಾತಾವರಣದಿಂದ ಬದಲಾವಣೆಯಿಂದ ಬರುವಂತಹ ಸಮಸ್ಯೆಗಳನ್ನು ತಡೆ ಹಿಡಿದು ನಮ್ಮ ದೇಹವನ್ನು ರಕ್ಷಿಸುವಂತಹ ಒಂದು ವ್ಯವಸ್ಥೆಗೆ ಇಮ್ಯೂನ್ ಸಿಸ್ಟಮ್ ಅಂತ ಹೇಳ್ತೀವಿ. ರೋಗ ಪ್ರತಿರೋಧಕ ಶಕ್ತಿ ಅಂತ ಹೇಳ್ತೀವಿ. ಅದರ ಕೇಂದ್ರ ಇರೋದು ಇಲ್ಲಿ, ಈ ಭಾಗ ನೋಡಿ. ನಿಮ್ಮ ಅಂಗೈನ ಕೆಳಗೆ ಇಲ್ಲಿ, ಗೊತ್ತಾಗತ್ತಾ? ಈ ಭಾಗ, ಕಾಣಿಸುತ್ತಲ್ಲ, ಈ ಭಾಗ ಹೀಗೆ ನೀವು ಪ್ರೆಸ್ ಮಾಡಬೇಕು. ಒಂದು 100 ಬಾರಿ ಪ್ರೆಸ್ ಮಾಡಿದರೆ ಇಲ್ಲಿ ನೋವಿತ್ತು ಅಂದರೆ ಪ್ರಾಥಮಿಕ ಹಂತದ ಕ್ಯಾನ್ಸರ್ ಕೂಡ ನಿಮಗೆ ಡಿಟೆಕ್ಟ್ ಆಗುತ್ತೆ, ಡಯಾಗ್ನೋಸ್ ಮಾಡ್ಬೋದು ನೀವು. ಮತ್ತು ಹೀಗೆ ಮಾಡ್ತಾ ಹೋಗ್ಬಿಟ್ರೆ ಅದು ಕ್ಯೂರ್ ಕೂಡ ಆಗುತ್ತೆ. ಪ್ರಥಮ ಹಂತದಲ್ಲಿ ಇದ್ದರೆ ಅದನ್ನು ನೀವು ವಾಸಿ ಕೂಡ ಮಾಡ್ಕೋಬೋದು. ಮತ್ತು ಯಾವ ರೀತಿಯ ಕ್ಯಾನ್ಸರ್ ಅನ್ನೋದನ್ನು ಕೂಡ ಕಂಡುಕೋಬಹುದು. ನೀವು ಸ್ವಲ್ಪ ಇದಕ್ಕೆ ಪಳಗಬೇಕಾಗತ್ತೆ, ತಜ್ಞರ ಹತ್ರ ಹೋಗಿ ನೀವು ತಿಳ್ಕೊಬೇಕಾಗತ್ತೆ. ಇನ್ನು ಅಂಗೈ ಹಿಂಬದಿಗೆ ಇಲ್ಲಿ ಕಿಡ್ನಿ ಪಾಯಿಂಟ್ಸ್ ಇದೆ ನೋಡಿ, ಈ ಭಾಗದಲ್ಲಿ ಕಿಡ್ನಿ ಪಾಯಿಂಟ್ಸ್ ಇದೆ. ಹೀಗೆ ಇದು ಕಿಡ್ನಿಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಇಲ್ಲಿ ಹಿಂಬದಿಗೆ ಇಲ್ಲಿ ಗುದದ್ವಾರ ಇದೆ. ಈ ನಡುವಿನ 2 ಬೆರಳುಗಳ ಸಂದಿನ ಕೆಳಗೆ ಇದು ಗುದದ್ವಾರ, ಈ ಭಾಗ. ಇಲ್ಲಿ ಮೂತ್ರಾಶಯ ಇದೆ. ಇಲ್ಲಿ ಪ್ರೆಷರ್ ಮಾಡಿದರೆ ಮೂತ್ರ ಸಂಬಂಧಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದು. ಇಲ್ಲಿ ಪ್ರೆಸ್ ಮಾಡಿದರೆ ನಿಮ್ಮ ಮಲ ವಿಸರ್ಜನೆ, ಮಲಬದ್ಧತೆ ಇತ್ಯಾದಿ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬೋದು. ಅಲ್ಲದೆ ಕೆಳಬೆನ್ನಿನ ನೋವು, ಲಂಬಾರ್ ಪೇನ್ ಅಂತ ಇರುತ್ತಲ್ಲ, ಅದನ್ನು ನೀವು ವಾಸಿ ಮಾಡ್ಕೋಬೋದು. ಇದಿಷ್ಟು ಏನು ಗೊತ್ತಿಲ್ಲ ನಮಗೆ, ಇದೆಲ್ಲ ತಲೆಬಿಸಿ ಆಗುತ್ತೆ. ಇದನ್ನೆಲ್ಲ ಯಾರಪ್ಪ ಕಲಿಬೇಕು ಅಂತ ನಿಮಗೆ ಹಾಗೆ ಅನಿಸಿದರೆ ಸಿಂಪಲ್ಲಾಗಿ ಇಷ್ಟು ಮಾಡಿ. ಈ ಥಂಬ್ನ ತಗೊಂಡ್ಬಿಟ್ಟು ಮಧ್ಯದಿಂದ ಶುರು ಮಾಡಿ ಸುತ್ತು ಹಾಕ್ತಾ ಬನ್ನಿ. ಹೀಗೆ ನಿಮಗೆ ಸುಮ್ಮನೆ ಯಾವುದೇ ನೋವಿರಲಿ ಅಥವಾ ಬಿಡಲಿ, ದಣಿವಂತೂ ಇದ್ದೇ ಇರುತ್ತೆ. ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಸುಮ್ಮನೆ ಹಿಂಗೆ ಪ್ರೆಷರ್ ಮಾಡಿಬಿಟ್ಟು 1 ನಿಮಿಷ, ಇಡೀ ಅಂಗೈಗೆ 1 ನಿಮಿಷದ ಕಾಲ ಹೀಗೆ ಪ್ರೆಷರ್ ಮಾಡ್ತಾ 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 ಕೆಳಗೆ ಮತ್ತು ಈ ಭಾಗದಲ್ಲೂ ಕೂಡ ಮಾಡಿ.
ಹೀಗೆ ಈ ಅಂಗೈಗೆ ಮಾಡಿದ ಹಾಗೆ ಈ ಅಂಗೈಗೂ ಮಾಡಿ. ಇದರಿಂದ ಏನು ಲಾಭ ಅಂತಂದರೆ ಆವತ್ತಿನ ದಣಿವು ಆವತ್ತು ಹೊರಗೆ ಹೋಗುತ್ತೆ. ದಣಿವನ್ನು ಹೊರಗೆ ಹಾಕೋದ್ರಿಂದ ದೋಷಗಳು ಒಳಗೆ ಪ್ರವೇಶ ಮಾಡಲ್ಲ. ದಣಿವು ಹಾಗೆ ಉಳಿದ್ರೆ ದೋಷಗಳು ಹುಟ್ಕೊಳ್ಳುತ್ತೆ. ದೋಷಕ್ಕೆ ನೀವು ನೈಸರ್ಗಿಕವಾದ ಪರಿಹಾರವನ್ನು ಕಂಡುಕೊಳ್ಳಿಲ್ಲ ಅಂತಂದರೆ ಅದು ಕಾಲಾಂತರದಲ್ಲಿ ಸಮಸ್ಯೆ ಆಗತ್ತೆ. ಆ ಸಮಸ್ಯೆನೇ ವಯೋಮಾನಕ್ಕನುಗುಣವಾಗಿ ರೋಗವಾಗಿ ಕಾಣಿಸ್ಕೊಳ್ಳುತ್ತೆ. ಅಂದರೆ ರೋಗ ಅಷ್ಟು ದೂರ ಇದೆ. ನಾವು ಇನ್ನೂ ಸಮಸ್ಯೆ ಇರುವಾಗಲೇ, ದೋಷ ಇರುವಾಗಲೇ ಅಥವಾ ದಣಿವು ಅಂದ್ಕೊಂಡಾಗಲೇ ಅದನ್ನ ಹೊರಗೆ ಹಾಕೋದನ್ನು ಕಲ್ತ್ಕೊಂಡ್ಬಿಟ್ರೆ ನಮಗೆ ದೋಷನೂ ಇರಲ್ಲ, ಸಮಸ್ಯೆನೂ ಇರಲ್ಲ, ರೋಗನೂ ಇರಲ್ಲ. ನಮಗೆ ಕೊಡಮಾಡಲ್ಪಟ್ಟಂತಹ ಈ ಬದುಕನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ಸದುಪಯೋಗ ಮಾಡ್ಕೊಳ್ಬೋದು. ಆಧ್ಯಾತ್ಮ ಸಾಧನೆಗೆ ಈ ಶರೀರವನ್ನು ಒಂದು ಸಾಧನವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ಸುಮ್ಮನೆ ಮನೋರಂಜನೆಗೆ ಅಥವಾ ಮಸ್ತಿ ಮಜಾ ಮಾಡೋದಕ್ಕೋಸ್ಕರ ಈ ಶರೀರ ನಮಗೆ ಕೊಟ್ಟಿಲ್ಲ. ಇದು ಅನುಭಾವ ಮಂಟಪವು. ಇದು ಘನತರ ಮೋಕ್ಷದುನ್ಮನಿಯ ಸಾಧನವು. ಆ ಉನ್ಮನಿಯ ಸಾಧನೆಗೆ ಈ ಶರೀರವನ್ನು ಒಂದು ಸಾಧನವನ್ನಾಗಿ ಮಾಡ್ಕೊಳ್ಳೋದಕ್ಕೆ ಆಧ್ಯಾತ್ಮ ಜೀವಿಗಳು ಕೂಡ ಸಣ್ಣ ಪುಟ್ಟದಕ್ಕೆಲ್ಲ ವೈದ್ಯರ ಮೊರೆ ಹೋಗಿ ಉಗುರಿಗೆ ಹೋಗೋದಕ್ಕೆ ಕೊಡ್ಲಿ ಪ್ರಯೋಗ ಮಾಡಿದ ಹಾಗೆ, ನಮ್ಮ ದೇಹದ ಒಳ ಅಂಗಗಳನ್ನ ಘಾಸಿ ಮಾಡ್ಕೊಳ್ಳೋದ ಹಾಗೆ ನಾವು ಸಣ್ಣ ಪುಟ್ಟ ಸಮಸ್ಯೆಗಳನ್ನ ನಾವೇ ಪರಿಹಾರ ಮಾಡಿಕೊಂಡು ನಮ್ಮ ಸಾಧನೆಗೆ ಈ ಶರೀರ ನಮಗೆ ಜೊತೆ ಕೊಡೋ ಹಾಗೆ ಮಾಡ್ಕೊಳ್ಬೋದಲ್ಲ. ಅದರಲ್ಲೂ ಹೆಣ್ಮಕ್ಳು, ಸಣ್ಣ ಮಕ್ಕಳಿಗೆ ಯಾವುದೇ ಔಷಧಿಯ ಅವಶ್ಯಕತೆ ಇರೋದಿಲ್ಲ. ಅವರಲ್ಲಿ ನರಗಳು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರುತ್ತೆ. ಅವರ ಪ್ರಕೃತಿ ಸೂಕ್ಷ್ಮ ಇರುತ್ತೆ. ಅವರಿಗೆ ಅಪಾಯಕಾರಿ ಔಷಧಿಗಳ ಪ್ರಯೋಗ ಮಾಡೋಕ್ಕೆ ಹೋಗ್ದೇ ಈ ಸರಳವಾದ ಉಪಾಯಗಳಿಂದ ಅವರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಮುಖ್ಯವಾಗಿ ತಾಯಂದಿರು ಮನಸ್ಸು ಮಾಡಿದರೆ ಇಡೀ ಮನೆಯಲ್ಲಿ ಎಲ್ಲರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಇದಕ್ಕೂ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ಜೊತೆಗಿರಿ. ಶರಣು ಶರಣಾರ್ಥಿ.